ANMR ನ್ಯೂಸ್ಗೆ ಸ್ವಾಗತ. At People Tree Preschool Chintamani, the primary focus is on holistic child development through 9I approach. Like the child will be able to learn through exploration, creativity, play, and real life experience. We believe that education in earlier childhood should go beyond education and help children develop in communication skills, social awareness, and emotionally balanced and confident. Our curriculum is based on activity and it is aligned with modern learning methodologies. We incorporate phonics, STEM activities, and storytelling along with art, music, and yoga. Life skill programming to make learning joyful and meaningful for each child. What makes our school special is something that we give individual care and attention to each child and the strong partnership we maintain with parents. We ensure that children learn in a safe and caring along with positive environment where they feel comfortable expressing themselves and discovering their talents. As a center head, my goal is to build a strong partnership between children, parents and teachers. ಮಂಜೂರು ಆಗದ ಜಾಗದಲ್ಲಿ ಮನೆ ನಿರ್ಮಾಣಕ್ಕೆ ಅವಕಾಶ ನೀಡಬೇಡಿ, ಅಧಿಕಾರಿಗಳಿಗೆ ಶಾಸಕರು ಖಡಕ್ ಸೂಚನೆ. ಯಾವುದೇ ಕಾರಣಕ್ಕೂ ಸರ್ಕಾರಿ ಜಾಗಗಳು ದುರುಪಯೋಗಬಾರದು, ಅವುಗಳನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವಾಗಬೇಕು. ಮಂಜೂರಾಗದ ಜಾಗದಲ್ಲಿ ಮನೆ ನಿರ್ಮಾಣಕ್ಕೆ ಅವಕಾಶ ನೀಡದಂತೆ ಚಿಂತಾಮಣಿಯ ಶಾಸಕ ಡಾಕ್ಟರ್ MC ಸುಧಾಕರ್ ಅಧಿಕಾರಿಗಳಿಗೆ ಖಡಕ್ಕಾಗಿ ಸೂಚಿಸಿದರು. ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೈಗೊಂಡಿರುವ 29 ಕೋಟಿ ರುಗಳ ಕಾಮಗಾರಿ ಪರಿಶೀಲನೆ ನಡೆಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಬಂದಿರೋ ಜಾಗದಲ್ಲಿ ಕೆಲವರು ಮನೆ ಹಾಗೂ ಗುಡಿಸಲುಗಳನ್ನು ನಿರ್ಮಿಸಿಕೊಂಡು ಹಕ್ಕುದಾರಿಕೆ ಪಡೆದಿರುವ ವಿಚಾರವಾಗಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಸರ್ಕಾರಿ ಜಾಗಗಳು ದುರುಪಯೋಗವಾಗಬಾರದು, ಅವುಗಳನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವಾಗಬೇಕು. ಅದೇ ಸಮಯದಲ್ಲಿ ನಿಜವಾದ ವಸತಿ ರೈತರಿಗೆ ಮನೆ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದರು. ಕೆಲ ದಿನಗಳ ಹಿಂದೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿದ ಮನೆಯನ್ನು ತೆರವುಗೊಳಿಸಿದಾಗ ಸಂತ್ರಸ್ತರು ನನ್ನ ಬಳಿಗೆ ಬಂದಿದ್ದರು. ಆದರೆ ಎಲ್ಲೆಂದರಲ್ಲಿ ಮನೆ ನಿರ್ಮಿಸುವುದು ತಪ್ಪು, ನಾಳೆ ಮನೆ ಇದ್ದವರೇ ಮತ್ತೆ ಮನೆ ಕಟ್ಟಲು ಹೋದರೆ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿದಂತಾಗುತ್ತದೆ ಎಂದು ಅವರಿಗೆ ತಿಳಿಸಿ ಕಳಿಸಿಕೊಟ್ಟಿರುವುದಾಗಿ ಮಾಜಿ ಸಚಿವರು ವಿವರಿಸಿದರು. 2 ಎಕರೆ ಪ್ರದೇಶ ಮೀಸಲಿಡಲು ಸೂಚನೆ. ಬಡವರಿಗೆ ಮತ್ತು ವಸತಿ ರೈತರಿಗೆ ಆಸರೆ ಕಲ್ಪಿಸಲು ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರಿಗೆ ಸೂಕ್ತ ನಿರ್ದೇಶನ ನೀಡಲಾಗಿದೆ. 2 ಎಕರೆ ಪ್ರದೇಶವನ್ನು ವಸತಿ ರೈತರಿಗೆ ಕಾಯ್ದಿರಿಸಲು ಸೂಚಿಸಿದ್ದು, ತಹಶೀಲ್ದಾರ್ ಅವರು ಈ ಜಮೀನು ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗೆ ಕಳಿಸಿಕೊಡಲಿದ್ದಾರೆ. ಪಂಚಾಯಿತಿ ಮೂಲಕ ನಿಯಮಾನುಸಾರ ಅರ್ಜಿಗಳನ್ನು ಪಡೆದು ಅರ್ಹ ಫಲಾನುಭವಿಗಳನ್ನು ಕಾನೂನುಬದ್ಧವಾಗಿ ಆಯ್ಕೆ ಮಾಡಲಾಗುವುದು ಎಂದು ಶಾಸಕರು ವಿವರಿಸಿದರು. ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿತನ, ಆಕ್ರೋಶ. ಅಕ್ರಮವಾಗಿ ನಿರ್ಮಾಣ ಹಂತದಲ್ಲಿದ್ದ ಮನೆಗೆ ಈಗಾಗಲೇ ಪಂಚಾಯಿತಿ ವತಿಯಿಂದ 2 ಬಿಲ್లుಗಳು ಪಾವತಿಯಾಗಿರುವ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು, ಇದು ಪಂಚಾಯಿತಿ ಅಧಿಕಾರಿಗಳ ಸಂಪೂರ್ಣ ಬೇಜವಾಬ್ದಾರಿತನವನ್ನು ತೋರಿಸುತ್ತದೆ. ನಿವೇಶನದ ದಾಖಲೆಗಳು ಸರಿಯಾಗಿರಬೇಕು ಮತ್ತು GPS ಆದ ಬಳಿಕವೇ ಹಣ ಬಿಡುಗಡೆಯಾಗಬೇಕು. ಮಂಜೂರಾತಿ ಇಲ್ಲದ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಲು ಮಂಜೂರಾತಿಯವರು ಹೇಗೆ ಅವಕಾಶ ನೀಡಿದರು? ಅಧಿಕಾರಿಗಳು ಇಂಥ ನಡೆಯೇ ನಮಗೆ ಕಂಟಕವಾಗುತ್ತದೆ ಎಂದರು. ವಿರೋಧ ಪಕ್ಷದವರು ಸಂತ್ರಸ್ತರ ಬಳಿ ಹೋಗಿರೋ ಬಗ್ಗೆ ಪ್ರಶ್ನಿಸಿದಾಗ, ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಅಡ್ಡಿ ಆತಂಕಗಳು ಇರುತ್ತದೆ. ಕೆಲವರು ವಸ್ತುಸ್ಥಿತಿಯನ್ನು ಅರಿತು ಮಾತನಾಡಬೇಕು. ಅಸ್ತಿತ್ವ ಇಲ್ಲದವರ ಹೇಳಿಕೆಗಳಿಗೆ ಪ್ರಕ್ರಿಯೆ ನೀಡಿ ನನ್ನ ಸಮಯ ವ್ಯರ್ಥ ಮಾಡಲ್ಲ ಬಯಸುವುದಿಲ್ಲ ಎಂದು ಶಾಸಕರು, ನನ್ನ ರಾಜಕೀಯ ಜೀವನದಲ್ಲಿ ಇಂತಹ ರಾಜಕೀಯ ತೀಟಿಗೆ ಎದುರುವುದಿಲ್ಲ, ಬೆದರುವುದೂ ಇಲ್ಲ ಎಂದು ಮಾಜಿ ಸಂಸದ ಎಸ್ ಮುನ್ಸ್ವಾಮಿ ಮತ್ತು BJP ಮುಖಂಡ ವೇಣುಗೋಪಾಲ್ ಅವರ ಹೆಸರು ಪ್ರಸ್ತಾಪಿಸಿ ತಿರುಗೇಟು ನೀಡಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು, ಪ್ರಾಧಿಕಾರದ ಸದಸ್ಯರು ಹಾಗೂ ಸಾರ್ವಜನಿಕ ಆಸ್ಪತ್ರೆ ಆರೋಗ್ಯ ಸಮಿತಿಯ ಸದಸ್ಯರು, ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಕುಮಾರ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಸಂತೋಷ್ ಕುಮಾರ್, ಆರೋಗ್ಯ ಇಲಾಖೆ AW ಪ್ರಕಾಶ್, AE ಶ್ರೀನಿವಾಸ ಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಾಡುವಂಥ ಉದ್ದೇಶ ಯಾರಿಗೂ ಇಲ್ಲ, ಅಂಥ ಪರಿಸ್ಥಿತಿ ಇಲ್ಲ. ರಾಜಕೀಯ ತೀಟ ತೆವಲುಗಳಿಗೆ ಮಾಡುವಂಥವ್ರಿಗೆ ನಾವು ಯಾವುದಕ್ಕೂ ಅದಕ್ಕೆ ಭಯ ಪಡುವಂಥ ಪ್ರಶ್ನೆ ಬರಲ್ಲ. ತೊಂದರೆ ಮಾಡುವಂಥ ಉದ್ದೇಶ ಯಾರಿಗೂ ಇಲ್ಲ, ಅಂಥ ಪರಿಸ್ಥಿತಿ ಇಲ್ಲ. ರಾಜಕೀಯ ತೀಟ ತೆವಲುಗಳಿಗೆ ಮಾಡುವಂಥವ್ರಿಗೆ ನಾವು ಯಾವುದಕ್ಕೂ ಅದಕ್ಕೆ ಭಯ ಪಡುವಂಥ ಪ್ರಶ್ನೆ ಬರಲ್ಲ. ಕೆಂಪದೇಹಳ್ಳಿ ವಿಚಾರದಲ್ಲಿ ಸರ್ಕಾರಿ ಬಂಜರು ಜಾಗ ಇದೆ. ಅಲ್ಲಿ ಯಾರೋ ಮರಗಳ ಹಕ್ಕುದಾರಿಗೆ ಪಡ್ಕೊಂಡಿದ್ದಾರೆ, ಒಬ್ಬರು ಬೇಡ ಇದೆ. ಆದರೆ ಹಕ್ಕುದಾರಿ ಮುಂದುವರ್ಸೋಕ್ಕಾಗೋದಿಲ್ಲ. ಅಲ್ಲಿ ಅವ್ರ ಮೇಲೆ ಪ್ರತಿಷ್ಠೆಗೆ ಕೆಲವರು ಗುಡಿಸಲುಗಳನ್ನು ಅಲ್ಲಿ ಸರ್ಕಾರಿ ಜಾಗದಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಕೆಲವು ಮನೆ ಕಟ್ಟುವಂಥದ್ದು ಸರ್ಕಾರಿ ಜಾಗದಲ್ಲಿ. ಈಗ ಯಾರು ವಸತಿ ರೈತರಿದ್ದಾರೆ, ಖಂಡಿತ ಅವ್ರಿಗೆ ಜಾಗ ಕೊಡಿಸಬೇಕು ಅಂತದ್ರಲ್ಲಿ 2 ಮಾತಿಲ್ಲ. ನನ್ನ ಹತ್ರ ಬಂದು ಮನವಿ ಕೊಟ್ಟರು, ಅವ್ರು ಯಾರು ಅಕ್ರಮವಾಗಿ ಕಟ್ಟಿದ್ದಾರೆ ಅವ್ರನ್ನ ತೆಗೆಸಿ ಇವ್ರನ್ನ ತೆಗೆಸಿ ಅಂತೇಳಿ. ಈಗ ಯಾರು ಇವತ್ತು ಮಾಜಿ ಲೋಕಸಭಾ ಸದಸ್ಯರನ್ನು ಕರೆಸಿದ್ದಾರೆ ಅವರಲ್ಲೂ ಕೆಲವರು ನನ್ನ ಹತ್ರ ಬಂದಿದ್ದರು.
ನಾನು ಹೇಳಿದೆ, ಏನೋ ನಿಮ್ಮಲ್ಲಿ ವಸತಿ ರೈತರು ಸಂಖ್ಯೆ ಏನಿದೆ ಅದರ ಅನುಗುಣವಾಗಿ ಆ ಒಂದು ಸರ್ಕಾರಿ ಜಾಗದಲ್ಲಿ ನಿಗದಿ ಮಾಡಿಸೋಣ, ಮತ್ತು 1 ಎಕರೆನೋ 2 ಎಕರೆನೋ ನಿಗದಿ ಮಾಡಿಸೋಣ ಅಂತಕ್ಕಂಥದ್ದು ನಾನು ಅವರಿಗೆ ಭರವಸೆ ಕೊಟ್ಟಿದ್ದೀನಿ. ಆದರೆ ಇಷ್ಟ ಬಂದಂಗೆ ಎಲ್ಲಂದ್ರೆ ಅಲ್ಲಿ ಮನೆ ನಿರ್ಮಾಣ ಮಾಡೋಂಥದ್ದು ತಪ್ಪಾಗುತ್ತೆ. ಯಾಕಂದರೆ ನಾಳೆ ನಿಮಗೆ ಮನೆ ಇರೋವಂಥವ್ರೆ ಮನೆ ನಿರ್ಮಾಣ ಮಾಡಿದ್ರೆ ನಾಳೆ ಯಾವ ರೀತಿ ಸರ್ಕಾರ ಕಾನೂನು ಸರ್ಕಾರದ ನಿಯಮಗಳು ಯಾವ ರೀತಿ ಆಗುತ್ತೆ. ಅದರಿಂದ ನಾನು ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದೀನಿ, 1-2 ಎಕರೆ ಜಾಗ ನೀವು ಅಲ್ಲಿ ಮೀಸಲಿಡಬೇಕು, ಸರ್ಕಾರಿ ಜಾಗದಲ್ಲಿ ಮೀಸಲಿಡಬೇಕು. ಯಾರು ವಸತಿ ರೈತರಿದ್ದಾರೆ ಅವರು ಕಾನೂನುಬದ್ಧವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಅರ್ಜಿ ಹಾಕೋಬೇಕು. ಕಾನೂನುಬದ್ಧವಾಗಿ ಅವರು ಅರ್ಹರಿದ್ದಲ್ಲಿ ಅವರಿಗೆ ನಿವೇಶನ ಕೊಡುವಂಥದ್ದಕ್ಕೆ ಮಾಡಬೇಕು ಅಂತೇಳಿ 2 ಎಕರೆ ನಿಗದಿ ಮಾಡಬೇಕು ಅಂತ ಮಾಡಿದ್ದೀವಿ. ರಾಜಕೀಯ ತೀಟೆ ತೆವಲಿಗಳಿಗೆ ಮಾತಾಡುವಂಥವ್ರಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಈ ಎಲ್ಲ ಪ್ರತಿಯೊಂದು ಒಳ್ಳೆಯ ಕೆಲಸನೂ ಹಿಂದೆ ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಹೇಳಿಕೆ ಕೊಡುವಂಥವ್ರ ಬಗ್ಗೆ, ಅಸ್ತಿತ್ವ ಇಲ್ಲದೆ ಇರ್ತಕ್ಕಂಥವ್ರ ಬಗ್ಗೆ ನಾನು ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿ ನನ್ನ ಸಮಯ ವ್ಯರ್ಥ ಮಾಡೋಕ್ಕೆ ರೆಡಿ ಇಲ್ಲ. ನಾವಂತೂ ಇವತ್ತು ಅಲ್ಲಿ ಯಾರು ಬಡವರಿದ್ದಾರೆ ಅವರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶ ಅಷ್ಟೇ. ಸರ್ಕಾರಿ ಜಾಗನೂ ಉಳಿಬೇಕು, ನಾಳೆ ಬೇರೆ ಕೆಲಸಗಳಿಗೆ ವಿವಿಧ ಉದ್ದೇಶಗಳಿಗೆ, ಮತ್ತು ಬಡವರಿಗೆ ಅಲ್ಲೇನಾದರೂ ಅವಶ್ಯಕತೆ ಇದ್ದಲ್ಲಿ ಅವ್ರಿಗೂ ಸಹಾಯ ಆಗಬೇಕು ಅಂತಕ್ಕಂಥ ಉದ್ದೇಶ ಇದೆ. ತಹಸೀಲ್ದಾರ್ ಅವರು ಸದ್ಯದಲ್ಲೇ 2 ಎಕರೆ ಅಲ್ಲಿ ನಿಗದಿ ಮಾಡ್ತಾರೆ, DC ಅವರಿಗೆ ಪ್ರಪೋಸಲ್ ಕಳಿಸ್ತಾರೆ. ಆ 2 ಎಕರೆ ನಿಗದಿ ಮಾಡಿದ ಜಾಗದಲ್ಲಿ ಯಾರು ಅರ್ಹರು ಇರ್ತಾರೆ ಪಂಚಾಯಿತಿ ಮುಖಾಂತರ ಏನು ಕಾನೂನುಬದ್ಧವಾಗಿ ಏನು ಒಂದು ನಿಯಮಗಳ ಅಡಿಯಲ್ಲಿ ಅದನ್ನು ಯಾರು ನಿವೇಶನ ರೈತರಿದ್ದರೆ ಅವ್ರು ಅರ್ಜಿ ಹಾಕೋಬೇಕು ಮತ್ತು ಅವರು ಸ್ಥಳವನ್ನು ಪಡಿತಕ್ಕಂಥ ಕೆಲಸ ಆಗುತ್ತೆ. ಯಾವ ಜಾಗದಲ್ಲಿ? ಅದೇ ಜಾಗ ಇದರಲ್ಲಿ ಇರೋಗಿ ಎಲ್ಲಿದೆ ಡಾಕ್ಯುಮೆಂಟ್ ಕೊಡಿ. ಯಾರು ಪಂಚಾಯಿತಿಯಲ್ಲಿ ಯಾರು ಆಶ್ರಯಲ್ಲಿ ಯಾರಿಗೋ ಇಬ್ರಿಗೋ ಮನೆ ಮಂಜೂರು ಮಾಡಿರ್ಬೋದು, ಆದರೆ ಜಾಗ ಯಾರ್ದು? ಈಗ ವಸತಿ ರೈತರಿಗೆ ವಸತಿ ಅಂತೇಳಿ ನಿವೇಶನ ಜಾಗ ಗುರುತಿಸ್ಬೇಕು. ಗುರುತಿಸಿದಾರ? ವಸತಿ ಉದ್ದೇಶಕ್ಕೆ ಅಂತ ಜಾಗ ಗುರುತಿಸಿದಾರ? ಪಂಚಾಯತಿಯಿಂದ ಅದೇ ತಪ್ಪಲ್ವಾ? ಅದು ಪಂಚಾಯಿತಿಯವರು ಬೇಜವಾಬ್ದಾರಿ. ಈಗ ಯಾರಾದರೂ ನಮಗೆ ಮನೆ ಮಂಜೂರು ಮಾಡಿ ಅಂದಾಗ ಅವರ ನಿವೇಶನ ಏನಿರ್ತದೆ ಅವ್ರದ್ದು ನಿವೇಶನದ ದಾಖಲೆ ಕೊಡಬೇಕು. ಎಲ್ಲಿ ಕಟ್ತೀರಾ ಏನು ಅಂತಕ್ಕಂಥದ್ದು GPS ಆಗಬೇಕು. ಸರ್ಕಾರಿ ಜಾಗದಲ್ಲಿ ಅಲ್ಲಿ ಮಂಜೂರಾಗದೇ ಇರ್ತಕ್ಕಂಥ ಜಾಗದಲ್ಲಿ ಪಂಚಾಯಿತಿಯವರು ಯಾಕೆ ಅನುಮತಿ ಕೊಟ್ಟರು? ಇದೇ ಈ ಪಂಚಾಯಿತಿ ಅಧಿಕಾರಿಗಳು ಮಾಡುವಂಥ ತೀಟೆ ನಮಗೆಲ್ಲ ತಂದಿಕ್ಕುವಂತ ಇರುತ್ತದೆ. ಅದಕ್ಕೆ ನಾವು ಈಗ 2 ಎಕರೆ ಅಲ್ಲಿ ಗುರುತಿಸುವಂಥ ಕೆಲಸ ಆಗಬೇಕು. ಅಲ್ಲಿ ಬಡಾವಣೆ ಥರ ಮಾಡಬೇಕಾಗುತ್ತೆ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡುವಂಥ ಕೆಲಸ ಆಗುತ್ತೆ. ತೊಂದರೆ ಮಾಡುವಂಥ ಉದ್ದೇಶ ಯಾರಿಗೂ ಇಲ್ಲ, ಅಂಥ ಪರಿಸ್ಥಿತಿ ಇಲ್ಲ. ರಾಜಕೀಯ ತೀಟೆ ತೆವಲಿಗಳಿಗೆ ಮಾಡುವಂಥವ್ರಿಗೆ ನಾವು ಯಾವುದಕ್ಕೂ ಅದಕ್ಕೆ ಭಯ ಪಡುವಂಥ ಪ್ರಶ್ನೆ ಬರಲ್ಲ.